ಸಚಿವರು ಹೊಸದಾಗಿ ವಿಜಯಾನಂದ ಕಾಶಪ್ಪನವರು ಮೋದಿಯವರನ್ನ ಏನು ಹಿಗ್ಗಾಮುಗ್ಗ ಮಾತಾಡ್ತಾರೆ. ಅವ್ರಿಗೆ ಯೋಗ್ಯತೆ ಇದೆಯಾ? ಪ್ರಧಾನಮಂತ್ರಿ ಒಬ್ಬರ ಬಗ್ಗೆ ಮಾತಾಡೋ ಯೋಗ್ಯತೆ ಇವ್ರಿಗಿದೆಯಾ? ಹೋಗಲಿ, ಇವರ ಇತಿಹಾಸ ಏನು? ಬೀದಿ ಕಾಮಣ್ಣರ ರೀತಿಯಲ್ಲಿ ಆಡಿದವರು ಇವರು ಬಂದು ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಮಾತಾಡ್ತಾರೆ. ಅಟ್ಟಹಾಸದ ಮಾತು ಮಾತಾಡುವಾಗ ಏನ್ ಹೇಳ್ತಾರೆ? ಸಿಲ್ಕ್ ಸಿಗ್ತಾ ಇಲ್ಲಂತೆ, ಅವ್ರಿಗೆ ಸಿಲ್ಕ್ ಬೇಕಂತೆ, ದಾರ ಸಿಗ್ತಾ ಇಲ್ಲಂತೆ, ನೂಲು ಸಿಗ್ತಾ ಇಲ್ವಂತೆ. ಅದಕ್ಕೆ ದೇಶನ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ವಲ್ಗೇರೆ ಮಾಡಿಬಿಟ್ಟಿದ್ದಾರಂತೆ. ವಲ್ಗೇರೆ ಅಂದ್ರೆ ಏನಂತ ಗೊತ್ತಿದೆಯಾ ನಿಮಗೆ? ಇಟ್ ಕಮ್ಸ್ ಅಂಡರ್ ದಿ ಅಟ್ರಾಸಿಟಿ ಆಕ್ಟ್. ಅನೇಕ ಕಡೆಗಳಲ್ಲಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಈ ಸರ್ಕಾರ ಎಫ್ಐಆರ್ ಆಗ್ತಾ ಇಲ್ಲ ಅವರ ಮೇಲೆ. ಅಟ್ರಾಸಿಟಿ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಯು ಶುಡ್ ಬಿ ಅರೆಸ್ಟೆಡ್. ನಾನು ಮೊದಲು ಅದನ್ನ ಬೆಳಕಿಗೆ ತಂದವನು. ನಾನು ಒಂದು 10 ದಿವಸದ ಹಿಂದೆ ಬಂದ ಮೇಲೆ ಇಡೀ ಜನರಿಗೆ ಅದು ಅರ್ಥ ಆಯ್ತು, ಗೊತ್ತಾಯ್ತು. ಎಲ್ಲಾ ಕಡೆಯಲ್ಲೂ ಪ್ರದರ್ಶನಗಳು ನಡೀತಾ ಅವ್ರ ವಿರುದ್ಧವಾಗಿ ಎಫ್ಐಆರ್ಗಳು ಹಾಕ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ಎಲ್ಲೂ ಕೂಡ ಎಫ್ಐಆರ್ ಹಾಕಿಲ್ಲ. ನಿನ್ನೆ ಅದನ್ನು ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಮುಖ್ಯಮಂತ್ರಿಗಳ ಮುಂದೆ. ತಕ್ಷಣ ಅವರನ್ನ ಎಫ್ಐಆರ್ ಹಾಕಬೇಕು, ಅರೆಸ್ಟ್ ಮಾಡಬೇಕು, ಇದರಿಂದ ಮಂತ್ರಿಮಂಡಲದಿಂದ ಅವ್ರನ್ನ ಕೈ ಬಿಡಬೇಕು ಅಂತ ನಿನ್ನೆ ಒತ್ತಾಯ ಮಾಡಿದ್ರು. ಅವರು ಕೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ಭಾಷಣ ಮಾಡಿದ್ದ ಸ್ಥಳದಲ್ಲಿ ಗಂಗಾಜಲ ತಂದು ಅದನ್ನ ಏನೋ ಪೂಜೆ ಮಾಡಿದ್ದಾರೆ ಅಂತ ನಾವು ಅದನ್ನು ಖಂಡಿಸ್ತೇವೆ. ಆದ್ರೆ ಕಾಂಗ್ರೆಸ್ನ ಸಂಸ್ಕೃತಿ ಏನ್ ಗೊತ್ತಾ? ಇದು ಬಿಜೆಪಿ ಮಾಡಿದ್ದಾರೆ ಅಂತಾರೆ. ಎಲ್ಲಿ ಬಿಜೆಪಿ ಮಾಡಿದೆ? ಬಿಜೆಪಿ ಹೇಳ್ತದೆ ಯಾವುದೇ ದಲಿತನಿಗೆ ಈ ರೀತಿ ಅಪಮಾನ ಮಾಡಿದ್ರೆ ಅದನ್ನು ಕೂಡ ನಾವು ಖಂಡಿಸ್ತೇವೆ. ಸದನದಲ್ಲಿ ನಮ್ಮ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ಹರಿಪ್ರಸಾದ್ ಅವರು ಕೆಲವರೆಲ್ಲ ಹೊರಟರು. ಅವರ ಸಂಸ್ಕೃತಿ ಏನು ಅಂತ ನಮಗೆ ಗೊತ್ತು. ಆದ್ರೆ ನಾವು ಒಕ್ಕೊರಳಿನಿಂದ NDA ಭಾಗದಿಂದ ನಾವು ಖರ್ಗೆಯವರೆಗೂ ಯಾರು ಅಪಮಾನ ಮಾಡಿದ್ರು ಅದನ್ನು ಖಂಡಿಸ್ತೇವೆ ಅಂದಮೇಲೆ ಬಾಯಿ ಮುಚ್ಚಿ ಕುಳಿತುಕೊಂಡ್ರು ಸದನದಲ್ಲಿ. ಅಂದ್ರೆ ಏನೇ ಆದ್ರೂ ನಮ್ಮ ಮೇಲೆ ತಿರುಗಿಸಲಿಕ್ಕೆ ನೋಡ್ತಾರೆ. ಆದ್ರೆ ಖರ್ಗೆ ಸಾಹೇಬರಿಗೆ